ರಾಜ್ಯದಲ್ಲಿ ಬದಲಾದ ರಾಜಕೀಯ ಪಗಡೆ ಆಟ. ಈ ಆಟಕ್ಕೆ ಹೊಸ ಆಟಗಾರನ ಎಂಟ್ರಿ ಆಗಿದೆ. ಆದರೆ ಹ್ಯಾಟ್ರಿಕ್ ಸೋಲು ಕಂಡ್ರು ನಿಖಿಲ್. ಜೆಡಿಎಸ್ ಪಾಲಿನ ಭರವಸೆಯ ನಾಯಕ ನಿಖಿಲ್ಗೆ ಈಗ ಹೊಣೆಗಾರಿಕೆ ಹಸ್ತಾಂತರ ಆಗಿದೆ. ಇವತ್ತಿನಿಂದ ರಾಜ್ಯ ಪ್ರವಾಸ ಆರಂಭಿಸಿದ್ದು ಹಳೆ ಮೈಸೂರನ್ನ ಟಾರ್ಗೆಟ್ ಮಾಡಿದ್ದಾರೆ. ಜನತಾದಳ ಪಕ್ಷದಲ್ಲಿ ಸಿಗ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರು ನೀವು ದುರ್ಬಿನ್ನ ಕೊಡ್ಕಿದ್ರು ಎರಡು ರಾಷ್ಟ್ರೀಯ ಪಕ್ಷದಲ್ಲಿ ಸಿಗೋದಿಲ್ಲ ಅಂತ ಹೇಳ್ತಾರೆ. ಅವರೇ ನಿಮ್ಮಲ್ಲಿ ಅಪೇಕ್ಷೆಗಳು ಕಮ್ಮಿ, ನಿರೀಕ್ಷೆಗಳು ಕಮ್ಮಿ, ಆದರೆ ಅಭಿಮಾನ ಬೆಳೆದಷ್ಟು. ಅದಕ್ಕೆ ನಾವು ಉಳ್ಕೊಂಡ್ ಬಂದಿದ್ದೀವಿ. 30 ವರ್ಷ ಎಂಥ ಕಷ್ಟ ಕಾಲದಲ್ಲೂ ಹಳೆ ಬೇರು ಹೊಸ ಪೈರು. ಜೆಡಿಎಸ್ನಲ್ಲಿ ಈಗ ಹೊಸ ನಾಯಕತ್ವದ ಬಿತ್ತನೆಯಾಗ್ತಿದೆ. ದಳಪತಿಗಳು ಈಗ ನಿಖಿಲ್ ಮೊಗದಲ್ಲಿ ಹೊಸ ನಾಯಕನನ್ನ ಕಾಣ್ತಿದ್ದಾರೆ. ಸತತ 3 ಸಲ ಸೋಲ್ಕಂಡ್ರು ಸೋತಲ್ಲೇ ಗೆಲ್ಲಬೇಕು ಅನ್ನುವ ಛಲದಲ್ಲಿ ನಿಖಿಲ್ ಹೆಜ್ಜೆ ಹಾಕ್ತಿದ್ದಾರೆ. ಅದೆಷ್ಟೇ ಮುಗ್ಗರಿಸಿದ್ರೂ ಎದೆಗುಂದದೆ ಮುನ್ನುಗ್ಗೋಕೆ ಸಜ್ಜಾದ ನಿಖಿಲ್ ತೆನೆಯ ಪೈರನ್ನ ಕಟ್ಟುವ ಕೆಲಸ ಕೈ ಹಾಕಿದ್ದಾರೆ. ಜನರೊಂದಿಗೆ ಜನತಾದಳ ತುಮಕೂರಿನಿಂದ ಅಭಿಯಾನ. 58 ದಿನಗಳು 90 ಕ್ಷೇತ್ರಗಳು ಟಾರ್ಗೆಟ್ ಹಳೆ ಮೈಸೂರು. ಎಲೆಕ್ಷನ್ ಎಂಬ ಅಗ್ನಿ ಪರೀಕ್ಷೆ ಇನ್ನು 3 ವರ್ಷಗಳು ಮುಂದಿದೆ. ಆದ್ರೆ ದಳಕ್ಕೆ ಸೇನಾಧಿಪತಿ ಪಟ್ಟಾಭಿಷೇಕಕ್ಕೆ ಮುನ್ನ ರಾಜ್ಯ ಪ್ರವಾಸದ ಸೆಮಿಸ್ಟರ್ ಎಕ್ಸಾಮ್ಗೆ ಪ್ರಿಪರೇಷನ್ ಶುರುವಿಟ್ಕೊಂಡಿದ್ದಾರೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಸಿಕ್ಕಿದ್ದು ಜಸ್ಟ್ 18 ಸ್ಥಾನ. 2028ರ ಎಲೆಕ್ಷನ್ ವೇಳೆಗೆ ನಂಬರ್ ಗೇಮ್ನಲ್ಲಿ ಜೆಡಿಎಸ್ ಗೇನ್ ಮಾಡಲೇಬೇಕಿದೆ. ಈ ಕಾರಣ ನಿಖಿಲ್ ಮೇಲೆ ಹೆಚ್ಚಿನ ನಿರೀಕ್ಷೆ ಇದೆ. ಈ ನಿರೀಕ್ಷೆ ಎಂಬ ಹೊಳೆಯನ್ನ ದಾಟೋಕೆ ನಿಖಿಲ್ಗೆ ಅಂಬಿಗನ ಅಸೈನ್ಮೆಂಟ್ ಅನ್ನ ಕೊಡಲಾಗಿದೆ. ನೋಡೋಣ, ನಾನು ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಕಾರ್ಯಕರ್ತರ ಜೊತೆಗೆ ಇವತ್ತು ನಾನು ಜೊತೆಗೂಡಿ ಈ ಪಕ್ಷವನ್ನ ಬೇರು ಮಟ್ಟದಿಂದ ಕಟ್ಟಬೇಕು ಅಂತಕ್ಕಂಥ ತೀರ್ಮಾನವನ್ನ ಮಾಡಿ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳ ಜೊತೆ ಇವತ್ತು ನನಗೆ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ ಈ ವಿಚಾರದಲ್ಲಿ. ಹಾಗಾಗಿ 60 ದಿನಗಳ ಕಾಲ ಪ್ರವಾಸ ಮಾಡ್ತಾ ಇದ್ದೇನೆ. ಇಲ್ಲಿ ರಾಜ್ಯಾಧ್ಯಕ್ಷರು ಇದು ಪ್ರಶ್ನೆ ಅಲ್ಲ, ಇದು ಒಂದು ರೀತಿ ಅಪ್ರಸ್ತುತ ಇವತ್ತು. ಆದರೆ ಚುನಾವಣೆಯಲ್ಲಿ ಗೆಲುವು ಸೋಲು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ. ಅದನ್ನ ಸಮಚಿತವಾಗಿ ತಗೊಂಡೋಗ್ತಕ್ಕಂಥ ಮನಸ್ಥಿತಿಯನ್ನು ಹೊಂದ್ಕೊಂಡಿದ್ದೇವೆ. ಪಕ್ಷದ ಕಾರ್ಯಕರ್ತರಿದ್ದಾರೆ, ಹುಮ್ಮಸ್ಸಿದೆ, ಅಭ್ಯರ್ಥಿಗಳಲ್ಲಿ ಹುಮ್ಮಸ್ಸಿದೆ, ಒಂದು ಹೊಸ ಚೈತನ್ಯ ಇದೆ. ಅದಕ್ಕೆ ಪೂರ್ವಕವಾಗಿ ನಾವೆಲ್ಲ ಕೆಲಸ ಮಾಡಿ ಜನರ ಧ್ವನಿಯಾಗಿ ಕೆಲಸ ಮಾಡಿ ಯುವ ದಳಪತಿ ಜನರೊಂದಿಗೆ ಜನತಾದಳ ಅಭಿಯಾನ ಆರಂಭ ಮಾಡಿದ್ದಾರೆ. 58 ದಿನಗಳಲ್ಲಿ 90 ಕ್ಷೇತ್ರಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಪರ್ಯಟನೆ ನಡೆಯಲಿದೆ. ಮೊದಲಿಗೆ 4 ದಿನಗಳ ಕಾಲ ತುಮಕೂರು ಪ್ರವಾಸ ಮಾಡುವ ನಿಖಿಲ್ ಇವತ್ತು ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಟ್ಟು ಸಿದ್ಧಲಿಂಗ ಶ್ರೀಗಳ ಆಶೀರ್ವಾದ ಪಡೆದ್ರು. ನಿಖಿಲ್ರನ್ನ ಬಿಜೆಪಿ ಶಾಸಕ ಸುರೇಶ್ ಗೌಡ, ಜ್ಯೋತಿ ಗಣೇಶ್ ಹೂಗುಚ್ಛ ನೀಡಿ ಸ್ವಾಗತಿಸಿದ್ದು ಕುತೂಹಲಕ್ಕೆ ಕಾರಣ ಆಯಿತು. ಈ ವೇಳೆ ಶಾಸಕ ಸುರೇಶ್ ಬಾಬು ಜೊತೆಗಿದ್ರು. ಇನ್ನು ಜೆಡಿಎಸ್ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಚಾಲನೆ ನೀಡಿದ ನಿಖಿಲ್ ಗುಬ್ಬಿ ಕುಣಿಗಲ್ನಲ್ಲಿ ಕಾರ್ಯಕರ್ತರ ಸಭೆ ಮಾಡಿದ್ರು. ಇವತ್ತು ಕುಮಾರಣ್ಣ ಕೇಂದ್ರಕ್ಕೆ ಹೋಗಿರ್ಬೋದು, ಆದ್ರೆ ಕುಮಾರಣ್ಣ ಮತ್ತೆ ರಾಜ್ಯಕ್ಕೆ ಅನಿವಾರ್ಯ ಇದೆ. ಕುಮಾರಣ್ಣನ ನಾಯಕತ್ವ ಮತ್ತೆ ಈ ರಾಜ್ಯಕ್ಕೆ ಅನಿವಾರ್ಯತೆ ಇದೆ ಅಂತಕ್ಕಂಥದ್ದು ಈಗಾಗಲೇ ರಾಜ್ಯದಲ್ಲಿ ಎಲ್ಲೆಡೆ ಜನತಾದಳ ಪಕ್ಷದ ಕಾರ್ಯಕರ್ತರಷ್ಟೇ ಎಲ್ಲ ಚರ್ಚೆ ಮಾಡ್ತಾ ಇರೋದು. ಇದು ಒಬ್ಬ ಸಾಮಾನ್ಯ ಪ್ರಜೆನೂ ಕೂಡ ಇವತ್ತು ಪ್ರತಿಯೊಬ್ಬ ಕನ್ನಡಿಗನ ಬಾಯಿನಲ್ಲಿ ಈಗಾಗಲೇ ಪ್ರಾರಂಭ ಆಗಿದೆ. ಒಟ್ಟಾರೆ ಒಂದ್ ಕಾಲದಲ್ಲಿ ಅಸಂಖ್ಯ ನಾಯಕರ ಫ್ಯಾಕ್ಟರಿಯಾಗಿದ್ದ ದಳ ಪರಿವಾರ ಈಗ ಅಸ್ತಿತ್ವಕ್ಕಾಗಿ ಪರದಾಡ್ತಾ ಇದೆ. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಗೇಮ್ ಚೇಂಜರ್ ಆದ ಜೆಡಿಎಸ್ ಬಿಜೆಪಿ ಪಾಲಿಗೆ ವರವಾಗಿದೆ. ಎಚ್ಡಿಕೆಗೂ ಕೇಂದ್ರದಲ್ಲಿ ಪ್ರಭಾವಿ ಖಾತೆ ಸಿಕ್ಕಿದ್ದು ರಾಜ್ಯ ರಾಜಕೀಯದಲ್ಲಿ ಸಂಕ್ರಮಣದ ನಿರೀಕ್ಷೆ ಇದೆ. ಆ ನಿರೀಕ್ಷೆಗೆ ನೀರೆರೆಯೋಕೆ ನಿಖಿಲ್ಗೆ ಜವಾಬ್ದಾರಿಯ ನೊಗವನ್ನ ಹೊರಿಸಲಾಗಿದೆ. ಅಷ್ಟಕ್ಕೂ ದಳಕ್ಕೆ ಅದೃಷ್ಟ ಖುಲಾಯಿಸುತ್ತಾ ಅನ್ನುವುದನ್ನ ಕಾದು ನೋಡಬೇಕು. ಮಧು ಇಂಗಳದಾಳ್, ನ್ಯೂಸ್ ಫಸ್ಟ್, ತುಮಕೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.